ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್, ನಿಮ್ಮ ಪರ್ಸನ್ ನಿಮ್ಮನ್ನು ಯಾವ ಒಂದು ಕಾರಣಕ್ಕೆ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ಪ್ರೀತಿಸ್ತಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಏನು ರೀಸನ್ ಅವ್ರಿಗೆ ನಿಮ್ಮ ಜೊತೆ ಪ್ರೀತಿಯಲ್ಲಿ ಬೀಳೋದಕ್ಕೆ ಅಥವಾ ಪ್ರೀತಿ ಮಾಡ್ತಾ ಇರೋದಕ್ಕೆ. ಸಪೋಸ್ ನೀವೇನಾದರೂ ಸಪ್ರೇಷನ್ನಲ್ಲಿದ್ದೀರಾ, ಬಟ್ ಯಾವ ಒಂದು ಕಾರಣಕ್ಕೆ ಸ್ಟಿಲ್ ಅವ್ರಿಗೆ ಇನ್ನೂ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಪ್ರೀತಿ ಇದೆ. ಸೊ ಸ್ಟಿಲ್ ಮರೆಯೋದಕ್ಕಾಗೋದಿಲ್ಲ. ಸಪ್ರೇಷನಲ್ಲಿ ಇರೋರು ಕೂಡ ಇದನ್ನು ನೋಡಬಹುದು. ನೋ ಕಾಂಟ್ಯಾಕ್ಟಲ್ಲಿ, ಲಾಂಗ್ ಡಿಸ್ಟೆನ್ಸಲ್ಲಿರೋರು ಅಥವಾ ರಿಲೇಷನ್ಶಿಪ್ಪಲ್ಲಿರೋರು, ಪ್ರತಿಯೊಬ್ಬರು ಯಾರೆಲ್ಲ ರಿಲೇಷನ್ಶಿಪ್ಪಲ್ಲಿದ್ದೀರಾ ಪ್ರತಿಯೊಬ್ಬರು ನೀವು ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡ್ಕೋಬಹುದು ಅಂತ ಹೇಳ್ತೀನಿ. ಎಲ್ರಿಗೂ ರೆಸನೇಟ್ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಗೈಸ್, ರೀಡಿಂಗ್ ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದಿದೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ನಾನು ಕಮ್ಮಿಂಗ್ ಸಂಡೇ ಆನ್ 24th ನಾನು ನಿಮ್ಮೆಲ್ರಿಗೂ ಒಂದು ಮನಿ ವೆಬಿನಾರ್, ಫುಲ್ ಮ್ಯಾಜಿಕ್ ಥರ ನಿಮ್ಮ ಲೈಫಲ್ಲಿ ಒಂದು ಮನಿ ವೆಬಿನಾರ್ ನಿಮಗೆ ಲೈಫ್ ಚೇಂಜಿಂಗ್ ಅಂತಲೇ ಹೇಳಬಹುದು. ಬಿಕಾಸ್ ತುಂಬ ಜನಗಳ ಲೈಫ್ ಈ ಒಂದು ವೆಬಿನಾರಿಂದ ಚೇಂಜ್ ಆಗಿದೆ. ಆ್ಯಂಡ್ ನಾನು ಕಲಿತಾಗೂ ಸಹ ನನಗೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕು ಅಂತ ಈ ವೆಬಿನಾರ್ನ ಫಸ್ಟ್ ಟೈಮ್ 2 years ಬ್ಯಾಕ್ ನಾನು ನನ್ನ ಮಾಸ್ಟರಿಂದ ಕಲ್ತಿದ್ದೆ. ಸೊ ಅಲ್ಲಿಂದ ನನ್ನ ಲೈಫ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಆ ಒಂದು ಸ್ಟಾರ್ಟ್ ನಿಮ್ಮಲ್ಲೂ ಆಗಬೇಕು, ಬದಲಾವಣೆಗಳು ನಿಮ್ಮಲ್ಲೂ ಆಗಬೇಕು, ನೀವು ಇಂಡಿಪೆಂಡೆಂಟ್ ಆಗಬೇಕು, ನೀವೇ 4 ಜನಕ್ಕೆ ಕೊಡೋ ರೀತಿ ಆಗಬೇಕು ಅಂದರೆ ಈ ಒಂದು ಮನಿ ವೆಬಿನಾರ್ನ ಜಾಯಿನ್ ಆಗಬಹುದು. ಸೊ ಮನಿ ವೆಬಿನಾರ್ ಜಾಯಿನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಸೆಂಡ್ ದ ಡೀಟೇಲ್ಸ್. ಓಕೆ. ಸೊ ಕ್ರಿಸ್ಟಲ್ಸ್ ಯಾರಿಗೆ ಬೇಕು, ಪರ್ಸ್ನಲ್ ರೀಡಿಂಗ್ಸ್ ಯಾರಿಗೆಲ್ಲ ಬೇಕು ಅವರು ಸಹ ನೀವು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಟ್ಯಾರೋ ಕೋರ್ಸಸ್ ಅವೈಲೇಬಲ್ ಇದೆ, ಕ್ಯಾಂಡಲ್ ವ್ಯಾಕ್ಸ್ ಕೋರ್ಸಸ್ ಅವೈಲೇಬಲ್ ಇದೆ. ಇಂಟ್ರೆಸ್ಟೆಡ್ ಇರೋರು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಕಮಿಂಗ್ ಬ್ಯಾಕ್ ಟು ರೀಡಿಂಗ್, ಲೆಟ್ ಸ್ಟಾರ್ಟ್ ದ ರೀಡಿಂಗ್. ನಿಮ್ಮ ಪರ್ಸನ್ನ 2 ನಿಮಿಷ ನೆನೆಸ್ಕೊಳ್ತೀರಾ ಅಥವಾ ರಿಮೆಂಬರ್ ಮಾಡ್ಕೊಳ್ತೀರಾ, ವಿಜುವಲೈಸ್ ಮಾಡ್ಕೊಳ್ತೀರಾ ಅಥವಾ ಅವ್ರ ಹೆಸರು ತೊಗೊಳ್ತೀರಾ ನೋಡಿ. ಸೊ ಬೇಗ ನೀವು ಅವ್ರ ಜೊತೆ ಕನೆಕ್ಟ್ ಆಗಬಹುದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಅವರು ನಿಮಗೆ ಯಾಕೆ ಇಷ್ಟಪಡ್ತಾರೆ, ಅವರು ನಿಮ್ಮನ್ನು ಯಾವ ಒಂದು ಕಾರಣಕ್ಕೆ ಅಷ್ಟೊಂದು ಇಷ್ಟಪಡ್ತಾರೆ, ಯಾವ ಒಂದು ಕ್ವಾಲಿಟೀಸ್ ಅವ್ರಿಗೆ ತುಂಬ ಇಷ್ಟ, ನಿಮ್ಮ ಯಾವ ಒಂದು ಕ್ವಾಲಿಟೀಸ್ ಅವ್ರಿಗೆ ಇಷ್ಟ ಅನ್ನೋದನ್ನು ನೋಡೋಣ. ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಅಗೇನ್ ಐ ಆಮ್ ಟೆಲ್ಲಿಂಗ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಓಕೆ, ಲೆಟ್ ಸ್ಟಾರ್ಟ್. ಈ ಪರ್ಸನ್ ನಿಮ್ಮಲ್ಲಿ ಯಾವ ಒಂದು ಗುಣ ಇವರಿಗೆ ಇಷ್ಟ? ಓಕೆ. ಸೊ ಇಲ್ಲಿ ನಿಮಗೆ ಪೇಷನ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಬಹುದು. ಆ್ಯಂಡ್ ಲಿಸ್ನಿಂಗ್ ಸ್ಕಿಲ್ಸ್ ತುಂಬ ಇದೆ, ಪೇಷನ್ಸ್ ತುಂಬ ಇದೆ. ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ, ಅದಕ್ಕೋಸ್ಕರ ಈ ಒಂದು ಪರ್ಸನ್ಗೆ ನಿಮ್ಮ ಕ್ವಾಲಿಟೀಸ್ ತುಂಬ ಇಷ್ಟ ಅಂತ ಹೇಳ್ಬಹುದು. ಆ್ಯಂಡ್ ಈ ಪರ್ಸನ್ ನಿಮ್ಮ ಒಂದು ಬ್ಯೂಟಿಗೆ ತುಂಬ ಅಟ್ರ್ಯಾಕ್ಟ್ ಆಗಿದ್ದಾರೆ ಅಂತ ಹೇಳ್ಬಹುದು. ನಿಮ್ಮ ಹೇರ್ಸ್ ಇವ್ರಿಗೆ ತುಂಬ ಇಷ್ಟ ಅಂತ ಹೇಳಬಹುದು. ಆ್ಯಂಡ್ ನೀವು ತುಂಬ ಟ್ರಾವೆಲ್ ಮಾಡ್ತೀರಾ ಅಥವಾ ನಿಮಗೆ ಟ್ರಾವೆಲಿಂಗ್ ಇಷ್ಟ. ಸೊ ಅವ್ರ ಜೊತೆಗೆ ನೀವು ಟ್ರಾವೆಲಿಂಗ್ ಎಲ್ಲ ಮಾಡ್ತಿದ್ದೀರಾ, ತುಂಬ ಬೋಲ್ಡ್ ಆಗಿದ್ದೀರಾ. ಸೊ ಆ ಒಂದು ಕ್ವಾಲಿಟೀಸ್ ಕೂಡ ಇವ್ರಿಗೆ ಇಷ್ಟ ಅಂತ ಹೇಳ್ಬಹುದು. ಓಕೆ ಓಕೆ, ಪ್ಲೀಸ್ 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 ಯೂನಿವರ್ಸ್. OMG. Guys, so much cards are coming out today. Okay. ಬಟ್ ಈ ಪರ್ಸನ್ಗೆ ನಿಮ್ಮನ್ನು ಕಳೆದುಕೊಳ್ಳೋ ಭಯ ಕಾಡ್ತಾ ಇದೆ ಅಂತ ಹೇಳಬಹುದು. ನಿಮ್ಮಲ್ಲಿರೋ ಗುಣ, ನಿಮ್ಮಲ್ಲಿರೋ ಪೇಷನ್ಸ್ ತುಂಬ ಇಷ್ಟ. ಬಟ್ ಎಲ್ಲೋ ಒಂದು ಪಾಯಿಂಟಲ್ಲಿ ನಿಮ್ಮನ್ನು ಕಳ್ಕೊಳ್ತೀನಿ ಅಥವಾ ಏನನ್ನೋ ಕಳ್ಕೊಳ್ತೀನಿ, ನನ್ನಿಂದ ಇವ್ರು ದೂರ ಆಗಿದ್ದಾರೆ, ಈ ರೀತಿಯ ಒಂದು ಭಯ ಇವ್ರಿಗೆ ಕಾಡ್ತಾ ಇದೆ ಅಂತ ಹೇಳಬಹುದು. ಅಥವಾ ಓವರ್ ಪೊಸೆಸಿವ್ ಅಂತ ಹೇಳಬಹುದು, ಓವರ್ ಪ್ರೀತಿ ಅಂತ ಹೇಳಬಹುದು ಈ ಪರ್ಸನ್ಗೆ ನಿಮ್ಮ ಮೇಲೆ. ಓಕೆ. ಆ್ಯಂಡ್ ಇವರಿಗೆ ಇಷ್ಟ ಆಗದೆ ಇರುವಂತಹ ಕ್ವಾಲಿಟಿ ನಿಮ್ಮಲ್ಲಿರೋದು, ನೀವು ನೆಗೆಟಿವ್ ಆಗಿದ್ದರೆ ಇವ್ರಿಗೆ ಇಷ್ಟ ಆಗಲ್ಲ, ನೀವು ಸ್ಯಾಡ್ ಇದ್ದರೆ ಇವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಬಹುದು. ಸೊ ಯಾವಾಗಲೂ ನೀವು ಪಾಸಿಟಿವ್ ಆಗಿ ಹ್ಯಾಪಿಯಾಗಿರಬೇಕು.
ಆ್ಯಂಡ್ ನೀವು ನಿಮ್ಮ ಒಂದು ಲೈಫಲ್ಲಿ ಎಲ್ಲ ಆ್ಯಂಬಿಷನ್ಸ್ ಇಟ್ಕೊಂಡಿದ್ದೀರಾ, ಗುರಿಗಳನ್ನು ಇಟ್ಕೊಂಡಿದ್ದೀರಾ, ಅದನ್ನೆಲ್ಲ ಈ ಪರ್ಸನ್ ಮುಂದೆ ಶೇರ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಅದಕ್ಕೆ ಇವ್ರಿಗೆ ಸಪೋರ್ಟಿವ್ ರೋಲ್ ಆಗಿ ನಿಮ್ಮ ಜೊತೆ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆ ಒಂದು ಆ್ಯಂಬಿಷಿಯಸ್ ಆ್ಯಂಡ್ ಆ ಒಂದು ಕರೇಜ್ ಏನಿದೆ ನಿಮ್ಮಲ್ಲಿ, ಅದು ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಇದ್ದೀರಾ ನೀವು, ಅದು ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಎಲ್ಲವನ್ನು ಚೆನ್ನಾಗಿ ನಿಭಾಯಿಸ್ತೀರಾ, ಸಂಭಾಳಿಸ್ತೀರಾ ನೀವು, ಆ ಒಂದು ಇದು ಇವ್ರಿಗೆ ಇಷ್ಟ ಆಗುತ್ತೆ, ಆ ಒಂದು ಕ್ವಾಲಿಟಿ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ಅಫ್ಕೋರ್ಸ್ ಇವರು ನಿಮ್ಮ ಒಂದು ಗ್ರೋತ್ಗೆ ವೇಟ್ ಮಾಡ್ತಾ ಇದ್ದಾರೆ, ನಿಮ್ಮ ಒಂದು ಪ್ರೀತಿಗೆ ವೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಅದೇ ಮುಂಚೆ ಥರ ಇರುವಂತಹ ಇನ್ನೋಸೆಂಟ್, ಮೊದಲು ಯಾವ ರೀತಿ ನೀವು ಅವ್ರಿಗೆ ಭೇಟಿಯಾಗಿದ್ರಿ, ಸಮ್ವೇರ್ ಆ ಇನ್ನೋಸೆನ್ಸ್ ಎಲ್ಲೋ ಕಳೆದು ಹೋಗಿದೆ ಅಂತ ಇವ್ರು ಫೀಲ್ ಮಾಡ್ತಾ ಇರೋದು. ಬಟ್ ಸ್ಟಿಲ್ ಹೇಗೆ ಇದ್ದರೂ ನನಗೆ ನನ್ನ ಪರ್ಸನ್ ಇಷ್ಟ ಅಂತಲೇ ಇವ್ರು ಅಂತ ಇರೋದು. ಆ್ಯಂಡ್ ನಿಮ್ಮಲ್ಲಿ ಯಾವ ಕ್ವಾಲಿಟೀಸ್ ಇಷ್ಟ ಆಗಲ್ಲ ಅಂತ ನೋಡೋದಾದರೆ, ಅಗೇನ್ 9 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಮೋಸ್ಟ್ಲಿ ನೀವು ತುಂಬ ಓವರ್ ಥಿಂಕರ್ ಆಗಿದ್ದೀರಾ, ತುಂಬಾ ಓವರ್ ಥಿಂಕ್ ಮಾಡ್ತೀರಾ, ತುಂಬ ನೆಗೆಟಿವ್ ಆಗಿರ್ತೀರಾ, ಸಮ್ ಟೈಮ್ಸ್ ತುಂಬ ನೆಗೆಟಿವ್ ಆಗ್ತೀರಾ, ತುಂಬ ಲೋ ಆಗ್ತೀರಾ. ಅದು ಇವ್ರಿಗೆ ಇಷ್ಟ ಆಗೋಲ್ಲ. ತುಂಬಾ ಪ್ಲೀಸ್ ಮಾಡುವಂತಹ ಒಂದು ವಿಧಾನ ಏನಿದೆ ಅದು ಇವ್ರಿಗೆ ಇಷ್ಟ ಆಗಲ್ಲ ಅಂತ ಹೇಳಬಹುದು. ತುಂಬ ಸ್ಟ್ರೆಸ್ ತೊಗೊಳ್ತೀರಾ, ಅಥವಾ ಓವರ್ ಕನ್ಸರ್ನ್ ತೋರಿಸ್ತೀರಾ, ಓವರ್ ಪೊಸೆಸಿವ್ ಆಗಿಬಿಡ್ತೀರಾ, ಓವರ್ ಕೇರ್ ಆಗಿಬಿಡ್ತೀರಾ. ಸೊ ಅದು ಎಲ್ಲ ಒಂದು ಕಡೆ ಈ ಪರ್ಸನ್ಗೆ ಇಷ್ಟ ಆಗದಿರುವಂತಹ ಕ್ವಾಲಿಟಿ. ಆ್ಯಂಡ್ ಇವ್ರಿಗೆ ನಿಮ್ಮಲ್ಲಿ ಇಷ್ಟ ಆಗುವಂಥ ಕ್ವಾಲಿಟಿ ಅಗೇನ್ ನೋಡೋದಾದರೆ, ನೀವು ತುಂಬ ರಿಸ್ಕ್ ತೊಗೊಳ್ತೀರಾ, ಬೇರೆದವ್ರಿಗೋಸ್ಕರ ಹೆಲ್ಪ್ ಮಾಡೋದಕ್ಕೆ ಹೋಗ್ತೀರಾ. ಆ್ಯಂಡ್ ಯಾರಿಗೇನೇ ಅಂದ್ರೂ ನೀವು ರೆಡಿ ಆಗಿಬಿಡ್ತೀರಾ ಹೆಲ್ಪ್ ಮಾಡೋದಕ್ಕೋಸ್ಕರ. ಆ ಒಂದು ಕ್ವಾಲಿಟಿ ಕೂಡ ಇವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಬೇರೆದವ್ರನ್ನ ಕಾಪಾಡೋದಕ್ಕೆ ಹೋಗಿ ನಿಮ್ಮಲ್ಲೇ ನೀವು ಆ ಒಂದು ಏನು ಪ್ರಾಬ್ಲಮ್ ಇದೆ ನಿಮ್ಮ ಮೇಲೆ ಹೇಳ್ಕೊಳ್ತೀರಾ. ಸಮ್ಟೈಮ್ಸ್ ಅದು ಈ ಒಂದು ಪರ್ಸನ್ಗೆ ಬೇಸರ ಉಂಟು ಮಾಡುತ್ತೆ. ಬಿಟ್ಟರೆ ಎಲ್ಲೋ ಒಂದು ಪಾಯಿಂಟಲ್ಲಿ ನೀವು ಯಾರಿಗೇನೇ ಚಿಕ್ಕ ಪುಟ್ಟ ಹೆಲ್ಪ್ ಆದರೂ ಮಾಡಿದ್ರೂ ಸಹ ಎಲ್ಲ ನಿಮ್ಮ ಓವರಾಲ್ ಕ್ವಾಲಿಟೀಸ್ ಏನಿದೆ ಅವ್ರಿಗೆ ತುಂಬ ಇಷ್ಟ. ನಿಮ್ಮ ಹೆಲ್ಪಿಂಗ್ ನೇಚರ್ ಇಷ್ಟ, ನಿಮ್ಮ ಲಿಸ್ನಿಂಗ್ ಸ್ಕಿಲ್ಸ್ ಇಷ್ಟ, ಆ್ಯಂಡ್ ನಿಮ್ಮ ಬ್ಯೂಟಿ ತುಂಬ ಇಷ್ಟ, ಆ್ಯಂಡ್ ನಿಮ್ಮ ಹೇರ್ಸ್ ತುಂಬ ಚೆನ್ನಾಗಿರಬಹುದು ಇಲ್ಲಿ ಕೆಲವ್ರದ್ದು. ಸೊ ಅವ್ರಿಗೆ ಆ ಹೇರ್ಸ್ ತುಂಬ ಇಷ್ಟ. ಯಾವಾಗಲೂ ಹೇಳ್ತಾ ಇರ್ತಾರೆ, ನಿನ್ನ ಹೇರ್ಸ್ ತುಂಬ ಚೆನ್ನಾಗಿದೆ, ಐ ಲವ್ ಯುವರ್ ಹೇರ್ಸ್, ಕೂದಲು ಅಂತ ಹೇಳ್ತಾರೆ. ಸಾರಿ, ಓಕೆ, ನಿಮ್ಮ ಕೂದಲು ಅವ್ರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆ. ಆ್ಯಂಡ್ ಅಗೇನ್ ನಿಮ್ಮ ಹೆಲ್ಪಿಂಗ್ ನೇಚರ್ಸ್ ತುಂಬ ಇಷ್ಟ ಅವ್ರಿಗೆ. ಆ್ಯಂಡ್ ದ ವೇ ಯು ಗೆಟ್ ರೆಡಿ, ಓಕೆ, ಅದು ತುಂಬ ಅಡ್ಮೈರ್ ಮಾಡುತ್ತೆ ಈ ಒಂದು ಪರ್ಸನ್ಗೆ. ನೀವು ಸಮ್ಟೈಮ್ಸ್ ಏನಾದರೂ ಮೆಸ್ಸಿ ಲುಕ್ಕಲ್ಲಿದ್ದರೆ, ಅಥವಾ ಸಮ್ಟೈಮ್ಸ್ ನೀವೇನಾದರೂ ರೆಡಿ ಆಗದೆ ಒಂಥರ ಇದ್ದರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾವಾಗಲೂ ಎಂಥದೇ ಸಿಚುವೇಶನ್ ಇದ್ದರೂ ನೀವು ತುಂಬಾ ಡಿಗ್ನಿಫೈಡ್ ಆಗಿ ರೆಡಿ ಆಗಿರಬೇಕು, ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಅವ್ರ ಕಣ್ಣಿಗೆ ಕಾಣಬೇಕು, ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಬೇಕು. ಹೇಗೆ ಇದ್ರೂ ಚೆನ್ನಾಗಿ ಕಾಣಿಸ್ತೀರಾ ಅಂತಲೇ ಹೇಳ್ತಾರೆ. ಆ್ಯಂಡ್ ಬಟ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ರೆ, ರೆಡಿ ಆಗ್ತಾ ಇದ್ರೆ, ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳೋದಕ್ಕೆ ಶುರು ಮಾಡಿದ್ರೆ ಈ ಪರ್ಸನ್ಗೆ ತುಂಬ ಇಷ್ಟ ಅಂತ ಹೇಳಬಹುದು. ಆ್ಯಂಡ್ ಸಣ್ಣ ಪುಟ್ಟ ಟೈಮಲ್ಲಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ನೀವೇನಾದರೂ ಮುನಿಸ್ಕೊಂಡ್ರೂ ಸಹ ಇವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ಓಕೆ, ಬಾಟಮ್ ಆಫ್ ದಿ ಕಾರ್ಡ್ ದ ಫೂಲ್ ಕಾರ್ಡ್ ಬಂದಿದೆ. ಆ್ಯಂಡ್ ಈ ಒಂದು ಪರ್ಸನ್ಗೆ ಫೀಲ್ ಆಗುತ್ತೆ ದಟ್ ನಿಮ್ಮ ಜೊತೆ ಇದ್ದರೆ ನಾನು ಸೇಫ್ ಆಗಿದ್ದೀನಿ, ನನ್ನ ಪರ್ಸನ್ ಜೊತೆ ಇದ್ದರೆ ನಾನು ಸೇಫ್ ಅಂತ ಇವ್ರು ಫೀಲ್ ಮಾಡ್ತಾರೆ. ಆ್ಯಂಡ್ ತುಂಬ ಲಾಯಲ್ ಆಗಿದ್ದಾರೆ ನನ್ನ ಫ್ರೆಂಡ್ ನನ್ನ ಜೊತೆಗೆ ಅಂತ ಖುಷಿ ಪಡ್ತಾರೆ. ಆ್ಯಂಡ್ ತುಂಬ ಟೇಕ್ ಕೇರ್ ಮಾಡ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಈ ಪರ್ಸನ್ ಕಡೆಯಿಂದ ನಿಮ್ಗೆ ಎಷ್ಟೇ ಹರ್ಟ್ ಆದ್ರೂ ನೀವು ಅವ್ರ ಜೊತೆ ಲಾಯಲ್ ಆಗಿದ್ದೀರಾ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಪರ್ಸನ್ ರೆಡಿ ಇದ್ದಾರೆ ನಿಮ್ಮ ಜೊತೆಗೆ ಏನೇ ಒಂದು ಆದ್ರೂ ರಿಸ್ಕ್ ತೊಗೊಳೋದಕ್ಕೆ ನಿಮಗೋಸ್ಕರ ರೆಡಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಸಮ್ವೇರ್ ಈ ಪರ್ಸನ್ ನಿಮ್ಮ ಜೊತೆ ಸ್ವಲ್ಪ ಕೆಲವೊಂದು ವಿಚಾರಗಳನ್ನು ಮುಚ್ಚಿಡ್ತಾರೆ, ಸೀಕ್ರೆಟ್ ಇದ್ದಾವೆ ಅಂತ ಹೇಳಬಹುದು. ಮೋಸ್ಟ್ ಪ್ರಾಬಬ್ಲಿ ಇವೆಲ್ಲ ಏನು ರೀಡಿಂಗಲ್ಲಿ ಬಂತು, ಮೋಸ್ಟ್ಲಿ ಅವರು ಬಾಯ್ಬಿಟ್ಟು ಯಾವತ್ತೂ ನಿಮಗೆ ಹೇಳಿರೋದು ಇಲ್ಲ. ಕೆಲವೊಂದು ವಿಚಾರಗಳನ್ನು ಹೇಳಿರೋದಿಲ್ಲ, ಅಥವಾ ಇಂಡೈರೆಕ್ಟಾಗಿ ಹೇಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ನಿಮ್ಮ ಒಂದು ಒಳ್ಳೆ ಗುಣಗಳನ್ನು ಜಾಸ್ತಿ ಹೇಳೋದಕ್ಕಿಂತ ಏನು ಬೇಡದೇ ಇರುವಂತಹ ಆಲೋಚನೆಗಳು ನೀವು ಮಾಡ್ತೀರಾ, ಅದನ್ನು ಮಾಡಬೇಡ ಅಂತಲೇ ಜಾಸ್ತಿ ನಿಮಗೆ ಹೇಳಿರ್ತಾರೆ. ಆ ಒಂದು ಫೀಲ್, ನಾನು ಚೆನ್ನಾಗಿದ್ದಾಗ ಇವರೇನೂ ಗಮನಿಸೋದಿಲ್ಲ, ಅಥವಾ ನಾನು ಈ ಥರ ಇದ್ದಾಗ, ನಾನು ಸ್ಟ್ರೆಸ್ಸಲ್ಲಿದ್ದಾಗ ನಾನು ಏನು ಮಾಡಬಾರ್ದು ಅಂತಲೇ ಅದನ್ನೇ ಕೆಟ್ಟ ಕ್ವಾಲಿಟೀಸ್ಗಳನ್ನೇ, ನನಗೆ ಬೇಡವಾಗಿರೋ ಕ್ವಾಲಿಟೀಸ್ಗಳನ್ನೇ ನನಗೆ ಎತ್ತಿ ಹೇಳ್ತಾರೆ, ಡಿಮೋಟಿವ್ ಮಾಡ್ತಾರೆ ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ನೋ. ಬಿಕಾಸ್ ಅವ್ರಿಗೆ ಆ ರೀತಿ ನಿಮ್ಮನ್ನ ನೋಡೋದಕ್ಕೆ ಇಷ್ಟ ಇರೋದಿಲ್ಲ. ಅದಕ್ಕೋಸ್ಕರ ಅವರು ನಿಮ್ಮ ಒಂದು ಸ್ಟ್ರೆಸ್ಫುಲ್ ಆಗಿರ್ಬೋದು, ಓವರ್ ಥಿಂಕಿಂಗ್ ಮಾಡ್ತಿರ್ಬೋದು, ಅಥವಾ ನೆಗೆಟಿವ್ ಆಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಅವರು ನಿಮಗೆ ಬೈತಿರ್ತಾರೆ, ಅಥವಾ ಇಗ್ನೋರ್ ಮಾಡ್ತಾರೆ, ಪ್ರಿಟೆಂಡ್ ಮಾಡ್ತಾರೆ ದಟ್ ಇಷ್ಟ ಇಲ್ಲ ಅನ್ನೋ ಥರ. ಬಟ್ ಸ್ಟಿಲ್ ಆ ರೀತಿಯ ಒಂದು ಮೈಂಡ್ಸೆಟ್ ಇರುವಂತಹ ವ್ಯಕ್ತಿ, ನಾನು ನೋಡಿರುವಂಥ ವ್ಯಕ್ತಿ ಇವರಲ್ಲ. ಸೊ ಈ ಥರ ಇರಬೇಡ ಅಂತಲೇ ನಿಮಗೆ ಹೇಳೋದು.
ಆ್ಯಂಡ್ ಈ ಪರ್ಸನ್ಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ತುಂಬಾ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತೀರಾ. ಆ್ಯಂಡ್ ಎಲ್ಲರ ಜೊತೆಗೂ ನೀವು ಏನಿರ್ತೀರಾ ತುಂಬಾ ಬ್ರಾಡ್ ಆಗಿರ್ತೀರಾ, ಸ್ಟ್ರಾಂಗ್ ಆಗಿರ್ತೀರಾ. ಬಟ್ ಈ ಒಂದು ಪರ್ಸನ್ ಅಂತ ಬಂದರೆ ನೀವು ಏನಾಗ್ತೀರಾ, ಫುಲ್ ಚೈಲ್ಡ್ ಆಗಿಬಿಡ್ತೀರಾ, ತುಂಬಾ ಮಗು ಥರ ಆಗಿಬಿಡ್ತೀರಾ. ಅದು ಇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಬಹುದು. ಕಂಪ್ಲೀಟಾಗಿ ನೀವು ಎಲ್ಲವನ್ನು ಮರೆತು ಹ್ಯಾಪಿಯಾಗಿ ಈ ಪರ್ಸನ್ ಜೊತೆಗೆ ಇರ್ತೀರಾ. ಅದು ತುಂಬಾ ಖುಷಿ ಕೊಡುತ್ತೆ ಈ ಒಂದು ಪರ್ಸನ್ಗೆ ಅಂತ ಹೇಳಬಹುದು. ಆ್ಯಂಡ್ ಏನೇ ಬಂದರೂ ಜಾಸ್ತಿ ಸೀರಿಯಸ್ ಆಗಿ ತೊಗೊಳ್ಳೋದಿಲ್ಲ, ಚಿಲ್ಲಾಗಿ ಇರ್ತೀರಾ. ಆ್ಯಂಡ್ ತುಂಬ ಮೋಟಿವೇಟ್ ಆಗಿ ತೊಗೊಳ್ತೀರಾ, ತುಂಬಾ ಆರಾಮಾಗಿ ತೊಗೊಳ್ತೀರಾ. ಒಂದು ಈಸಿ ಗೋ ಅಂತ ಹೇಳಬಹುದು. ಆ ಥರ ಏನೇ ಸಿಚುವೇಶನ್ಸ್ ಇದ್ರೂ ಈಸಿ ಗೋ, ಓಕೆ ದೇವರಿದ್ದಾನೆ ಮಾಡಿದ್ರಾಯ್ತು ಅಂತ ತುಂಬಾ ಒಂದು ಧೈರ್ಯದಿಂದ ನೀವು ಮುಂದೆ ಹೆಜ್ಜೆ ಇಡ್ತೀರಾ ಅಲ್ವಾ. ಅದು ಇವರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹೋಪ್ ಈ ರೀಡಿಂಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.